ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತು ತೊಂಡೆಕಾಯಲ್ಲಿ ನಮಗೆ ಒಂದು ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಯಾವುದೇ ತೆಳು ಸಾರು ಇರುತ್ತೆ ನೋಡಿ, ಮೀನ್ಸ್ ರಸಮ್, ಮಜ್ಜಿಗೆ ಆ ಥರ ತೆಳು ಸಾರುಗಳು ಏನಿರುತ್ತೆ ಅದ್ರ ಜೊತೆಗೆ ಇದು ಫ್ರೈ ಮಾಡಿ ತಿಂದರೆ ಭಾಳ ರುಚಿಯಾಗಿರುತ್ತೆ. ಇದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ರೆಡಿ ಇರುವಂಥ ತೊಂಡೆಕಾಯಿದು ಫ್ರೈ ಇದು ಭಾಳ ಬೇಗ ಆಗುತ್ತೆ ಮತ್ತು ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ. ನೋಡಿ, ತೊಂಡೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಡಿಮೆ ಅಂದರೂ 2 ವಾರಕ್ಕೊಂದು ಸಲ ಆದರೂ ಇದನ್ನು ಉಪಯೋಗಿಸಿ ನೋಡಿ. ಈ ತೊಂಡೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಅದರದ್ದು ಮುಂದೆದು ಮೂತಿ ಇರುತ್ತೆ ನೋಡಿ, ಅದನ್ನು ತೆಗೆದುಬಿಟ್ಟು ಮಧ್ಯ ಕಟ್ ಮಾಡಿ ಭಾಳ ತೆಳುವಾಗಿ ಕಟ್ ಮಾಡ್ಕೊಳ್ಳಿ. ಆಫ್ ಮಾಡಿಬಿಟ್ಟು ಹಿಂಗೆ ತೆಳುವಾಗಿ ಕಟ್ ಮಾಡಿ. ಆಗೇನು ಗೊತ್ತಾ, ಬೇಗ ಬೇಯುತ್ತೆ ಮತ್ತು ನಾವೇನು ಮಸಾಲೆ ಹಾಕ್ತೀವಿ ಅದು ಎಲ್ಲದಕ್ಕೂ ಹಿಡಿಯುತ್ತೆ, ತಿನ್ನೋಕ್ಕೂ ಕೂಡ ಈಸಿಯಾಗಿರುತ್ತೆ. ನೋಡಿ, ಈ ಥರ ತೆಳುಗೆ ಕಟ್ ಮಾಡ್ಕೊಳ್ಳಿ. ಹಿಂಗೆ ಮಾಡ್ಕೊಳ್ಳಿ. ಈಗ ನಮಗೆ ಹೇಗೆ ಮಾಡೋದು ನೋಡೋಣ. ಒಂದು ಬಾಣಲಿ ಇಡಿ, ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗಲಿ. ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿಲಿ. ಅದು ಸಿಡಿದಾದಮೇಲೆ ಬೇಗ ಆಗುತ್ತೆ. ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಒಗ್ಗರಣೆಗೆ ಇದು ಹಾಕ್ತಿರೋದು 4 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ, ಸೀಳ್ಬಿಟ್ಟು ಉದ್ದೋದಕ್ಕೆ. ಯಾಕಂದರೆ ಬೇಡ ಅಂದರೆ ಆಮೇಲೆ ತೆಗೆದ್ಬಿಡ್ಬೋದು. ಮತ್ತು ಒಂದು ಸಣ್ಣ ಆನಿಯನ್, ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಬಾಡಲಿ. ಎಣ್ಣೆಯಲ್ಲಿ ಬಾಡಿಸಿದ ಮೇಲೆ ಫ್ರೈ ಆಗುತ್ತೆ ನೋಡಿ, ಲೈಟಾಗಿ ಅದರದ್ದು ನೀರಿನ ಅಂಶ ಎಲ್ಲ ಹೋಗುತ್ತೆ. ಆಗ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಆಯಿತಾ. ಅದನ್ನೆಲ್ಲವನ್ನು ಮಿಕ್ಸ್ ಮಾಡಿ ಈ ತೊಂಡೆಕಾಯಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಬಿಡಿ. ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಆವಿಲೇ ಬೇಯುತ್ತೆ, ನೀರು ಗೀರು ಏನು ಇಲ್ಲದೆ ಆವಿಲೇ ಬೇಯುತ್ತೆ. ಚೆನ್ನಾಗಿ ಅನಿಸುತ್ತೆ. ಪಲ್ಯ ಭಾಳ ರುಚಿಯಾಗಿರುತ್ತೆ ಇದು, ಆಯಿತಾ. ಎಲ್ಲ ಚೆಂದ ಮಿಕ್ಸ್ ಮಾಡಿದ್ಮೇಲೆ ಮುಚ್ಚಿಟ್ಬಿಡಿ. ಈಗ ಸ್ಟವ್ನ ಸಿಮ್ಮಲ್ಲಿ ಇಡಬೇಕು. ಅದು ಅದೇ ಆವಿ ನೀರಲ್ಲೇ ಅದು ಬೇಯುತ್ತೆ. ತೆಳುವಾಗಿ ಕಟ್ ಮಾಡಿರ್ತೀವಿ, ಉಪ್ಪು ಖಾರ ಎಲ್ಲ ಹಾಕಿರ್ತೀವಿ, ಈರುಳ್ಳಿದು ರಸ ಇರುತ್ತೆ, ಅದರಲ್ಲೇ ಬೇಯುತ್ತೆ. ಸ್ಪೆಷಲ್ ಏನು ಅಂದರೆ ವಾಂಗಿಬಾತದ ಪೌಡ್ರು, ಇದು ವಾಂಗಿಬಾತ್ ಪೌಡ್ರು ಒಂದು ಸ್ವಲ್ಪ ಹಾಕಿದ್ರೆ ರುಚಿ ಭಾಳ ಚೆನ್ನಾಗಿರುತ್ತೆ. ನೋಡಿ, ಈಗ ಬೆಂದಿದೆ ನೋಡಿ, ಕಲರ್ ಚೇಂಜ್ ಆಯ್ತು ನೋಡಿ. ಆ ಗ್ರೀನಿಶ್ ಆಗಿದ್ದದ್ದು ಈಗ ಅದು ಲೈಟ್ ಗ್ರೀನ್ ಆಯಿತು, ಬೆಂದಿದೆ. ಈಗೇನು ಮಾಡಬೇಕು ಅಂದರೆ ತೆಂಗಿನ ತುರಿ ಹಾಕ್ಕೊಳ್ಳಿ. ಸ್ವಲ್ಪ ತೆಂಗಿನ ತುರಿ, ಇದೆಲ್ಲ ರುಚಿಗೆ ಹಾಕೋದು. ತೆಂಗಿನ ತುರಿ ಹಾಕ್ಕೊಳ್ಳಿ. ಹಾಕಿಬಿಟ್ಟು ಈ ವಾಂಗಿಬಾತ್ ಪೌಡ್ರ್ ಇದೆ ನೋಡಿ, ಅದನ್ನು ಒಂದು 2 ಸ್ಪೂನ್ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡಿ. ಸ್ಟವ್ ಆಫ್ ಮಾಡಿ. ಈಗ ಈ ಟೈಮಲ್ಲಿ ಸ್ಟವ್ ಆಫ್ ಮಾಡಿಬಿಡ್ಬೇಕು. ಮಾಡಿಬಿಟ್ಟು ಆ ಪೌಡ್ರನ್ನ ಮಿಕ್ಸ್ ಮಾಡಬೇಕು. ಅದರದ್ದು ಒಂದು ಫ್ಲೇವರ್ ಇದೆ ನೋಡಿ, ವಾಂಗಿಬಾತ್ ಪೌಡ್ರದ್ದು, ಅದು ಈ ತೊಂಡೆಕಾಯಿ ಫ್ರೈ ಜೊತೆ ತಿನ್ನುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು ಸ್ವಲ್ಪ ನಾವು ಪೌಡ್ರ್ ಹಾಕಿ ಸ್ವಲ್ಪ ತಾದ ತಕ್ಷಣ ಈ ಥರದ್ದು ಫ್ರೈ ಆದಂಗೆ ಆಗುತ್ತೆ. ಕಲರು ಸ್ವಲ್ಪ ಬ್ಲ್ಯಾಕಿಶ್ ಬರುತ್ತೆ. ಆಮೇಲೆ ಸರ್ವ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ತಿಂದ್ಬಿಟ್ಟು ಇದು ಹೆಂಗಿತ್ತು ಅಂತ ನನಗೆ ಹೇಳಿ. ತೊಂಡೆಕಾಯಿ ಉಪಯೋಗಿಸದೇ ಇರೋರು ಇದನ್ನು ಉಪಯೋಗಿಸ್ತೀರ. ಈ ಥರ ಮಾಡೋದು ಇಟ್ಸ್ ವೆರಿ ಈಸಿ, ತುಂಬ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.